ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ 1 ಪೀಠಿಕೆ ಈ ವಿಷಯದ ಕುರಿತು ಚರ್ಚೆ ಮಾಡ್ತಾಯಿದ್ವಿ. ಇದರಲ್ಲಿ ಇತಿಹಾಸ ಪದದ ಅರ್ಥ ಜೊತೆಗೆ ಆ ಪದದ ಉತ್ಪತ್ತಿ ಜೊತೆಗೆ ಇತಿಹಾಸ ಕುರಿತು ವಿವಿಧ ಇತಿಹಾಸ ತಜ್ಞರು ನೀಡತಕ್ಕಂಥ ವ್ಯಾಖ್ಯಾನಗಳು ಹಾಗೂ ಇತಿಹಾಸದ ಪಿತಾಮಹರಾಗಿರ್ತಕ್ಕಂಥ ಹೆರೋಡಟಸ್ ಅವರ ಜೀವನ ಕುರಿತು ಸಂಕ್ಷಿಪ್ತವಾಗಿ ನಾವು ಗಮನಿಸ್ತಿದ್ವಿ. ವಿಭಿನ್ನ ಇತಿಹಾಸ ತಜ್ಞರು ನೀಡತಕ್ಕಂಥ ಇತಿಹಾಸದ ವ್ಯಾಖ್ಯೆಗಳಲ್ಲಿ ನಾವು ಹೆರೋಡಟಸ್ ಅವರ ವ್ಯಾಖ್ಯಾನ ಜೊತೆಗೆ ಸಂತ ಅಗಸ್ಟೈನ್ ಅವರ ವ್ಯಾಖ್ಯಾನ ಜೊತೆಗೆ ಕಾರ್ಲ್ ಮಾರ್ಕ್ಸ್ ಅವರ ಇತಿಹಾಸದ ಕುರಿತು ನೀಡತಕ್ಕಂಥ ವ್ಯಾಖ್ಯೆ ಜೊತೆಗೆ JB ಬೀರಿ ಅವರು ನೀಡತಕ್ಕಂಥ ಒಂದು ವ್ಯಾಖ್ಯೆ ಹಾಗೂ ಅವರು ರಚಿಸಿರ್ತಕ್ಕಂಥ ಪ್ರಮುಖ ಕೃತಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ಅರ್ನಾಲ್ಡ್ ಟೈನ್ಬಿ ಎಂತಕ್ಕಂಥ ಇತಿಹಾಸ ತಜ್ಞರು ನೀಡಿರ್ತಕ್ಕಂಥ ಇತಿಹಾಸದ ಕುರಿತು ವ್ಯಾಖ್ಯೆ ಏನಿದೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಇಲ್ಲಿ ಅರ್ನಾಲ್ಡ್ ಟೈನ್ಬಿ ಅವರು ಒಬ್ಬ ಮಹಾನ್ ಬ್ರಿಟಿಷ್ ಇತಿಹಾಸ ತಜ್ಞರು. ಇವರು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಧರ್ಮ ಮತ್ತು ಇತಿಹಾಸದ ಕುರಿತು ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅವರು ರಚಿಸಿರ್ತಕ್ಕಂಥ ಕೃತಿ ಅಂದರೆ ಎ ಸ್ಟಡಿ ಆಫ್ ಹಿಸ್ಟ್ರಿ. ಇದು ಸುಮಾರು 12 ಸಂಪುಟಗಳಲ್ಲಿ ರಚನೆಗೊಂಡಿದೆ. ಇದರಲ್ಲಿ ಅವರು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದರು ಹಾಗೂ ಇತಿಹಾಸದ ಕುರಿತು ಅವರು ಈ ರೀತಿ ವ್ಯಾಖ್ಯಾನಿಸ್ತಾರೆ: ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಅಂದರೆ ಇತಿಹಾಸ ಅಂತಕ್ಕಂಥದ್ದು ನಾಗರಿಕತೆಯ ಏಳು ಬೀಳಿನ ಕತೆ ಅಂತ ಹೇಳ್ತಾರೆ. ಅಂದರೆ ಇದು ವ್ಯಕ್ತಿಗಳ ಅಧಿಕಾರ ಜೊತೆಗೆ ವೈಭವ, ಯುದ್ಧಗಳ ಕಥೆಯಲ್ಲ. ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು. ಜೊತೆಗೆ ಇತಿಹಾಸವು ಜ್ಞಾನದ ಭಂಡಾರ ಹಾಗೂ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಅವನ ಪಾತ್ರವು ಮಹತ್ವದಾಗಿದೆ ಎಂದು ಅರ್ನಾಲ್ಡ್ ಟೈನ್ಬಿ ವಿವರಿಸ್ತಾರೆ. ಅಂದರೆ ಇಲ್ಲಿ ಇತಿಹಾಸ ಅಂದರೆ ಕೇವಲ ಅಧಿಕಾರ ಆಗಲಿ, ವೈಭವ ಆಗಲಿ ಅಥವಾ ಯುದ್ಧ ಆಗಲಿ ಅಷ್ಟೇ ಸೀಮಿತವಲ್ಲ. ವ್ಯಕ್ತಿ ಈ ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅಂಥ ಕೊಡುಗೆಗಳನ್ನು ಸ್ಮರಣೆ ಮಾಡೋದು ಕೂಡ ಇತಿಹಾಸ ಅನಿಸ್ಕೊಳ್ತದೆ. ಹೀಗಾಗಿ ಇತಿಹಾಸ ಅಂದರೆ ಬೇರೆ ಏನಲ್ಲ, ನಾಗರಿಕತೆಯ ಒಂದು ಏಳು ಬೀಳಿನ ಕತೆ. ಅಂದರೆ ಅನಾಗರಿಕ ಒಂದು ಮಾನವ, ಅಲೆಮಾರಿ ಮಾನವ ಯಾವ ರೀತಿ ಒಂದೆಡೆ ನೆಲೆಸಿದ, ಒಂದೆಡೆ ನೆಲೆದ ನಂತರ ಯಾವ ರೀತಿ ಅವನು ತನ್ನ ಒಂದು ದೈನಂದಿನ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಅವನು ವೃತ್ತಿಗಳನ್ನು ಕೈಗೊಂಡ, ಹಂತ ಹಂತವಾಗಿ ಅವನ ಒಂದು ಪ್ರಗತಿ ಏನಾಯಿತು, ಆ ಹಂತದ ಪ್ರಗತಿಯಲ್ಲಿ ಅವನು ಅನಕ್ಷರಸ್ಥನಾದಂಥವನು ಅಕ್ಷರಸ್ಥನಾಗಿರ್ತಕ್ಕಂಥವನು ತಂತ್ರಜ್ಞಾನವನ್ನು ಕಲಿತ. ಇಂಥ ಅಂದರೆ ಪ್ರಾಚೀನ ಒಂದು ಮಾನವನ ಸುದೀರ್ಘವಾಗಿರತಕ್ಕಂಥ ಒಂದು ಬೆಳವಣಿಗೆಯನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಹೀಗಾಗಿ ಅಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಕಾಲಘಟ್ಟಗಳಲ್ಲಿ ಮಾನವ ಅಥವಾ ಸಂಸ್ಕೃತಿಯ ಏಳು ಮತ್ತು ಬೀಳು, ಅಂದರೆ ಉನ್ನತ ಹಂತಕ್ಕೆ ಹೋಗಿ ಮತ್ತೆ ಕೆಳಗೆ ಬಂದಿರತಕ್ಕಂಥದ್ದು, ಮತ್ತೆ ಕೆಳಗಿರ್ತಕ್ಕಂಥದ್ದನ್ನು ಉನ್ನತ ಹಂತಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಇದು ಇತಿಹಾಸ ನಮಗೆ ಗತಕಾಲದ ಸ್ಮರಣೆಯನ್ನು ಕೊಡ್ತದೆ ಅಂತೇಳಿ, ನಾಗರಿಕತೆಗಳ ಕುರಿತು ಸ್ಮರಣೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ಅವರ ವ್ಯಾಖ್ಯಾನ ಆಗಿತ್ತು. ಇನ್ನು ಮುಂದೆ ಜವಾಹರ್ಲಾಲ್ ನೆಹರು ಅವರು, ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರು ಇತಿಹಾಸದ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು. ಇಲ್ಲಿವರು ಮುಖ್ಯವಾಗಿ 2 ಪ್ರಮುಖ ಕೃತಿಗಳನ್ನು ರಚಿಸಿದರು. ಅವರು ರಚಿಸ್ತಕ್ಕಂಥ ಹಲವಾರು ಕೃತಿಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥವು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇತಿಹಾಸದ 2 ಪುಸ್ತಕಗಳು ಅಂತ ಹೇಳ್ಬೋದು. ಈ 2 ಕೃತಿಗಳಲ್ಲಿ ತಮ್ಮ ಮಗಳಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರಿಗೆ ಬರ್ತಕ್ಕಂಥ ಪತ್ರಗಳ ಸಂಗ್ರಹವನ್ನು ನಾವು ಕಾಣ್ತೀವಿ. ಇವರು ಕೂಡ ಇತಿಹಾಸದ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಇತಿಹಾಸವನ್ನು ಈ ರೀತಿ ವ್ಯಾಖ್ಯಾನಿಸಿದರು: ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಮಾನವಕತೆಯ ಇತಿಹಾಸ. ಅಂದರೆ ಅಜ್ಞಾನಿ, ಅಸಂಸ್ಕೃತ
ಆಮೇಲೆ ಅನಕ್ಷರಸ್ಥರಾಗಿರ್ತಕ್ಕಂಥ ಮನುಷ್ಯರು ಯಾವ ರೀತಿ ನಾಗರಿಕರಾಗಿ ಪರಿವರ್ತನೆಗೊಂಡು ನಾಗರಿಕ ಸಮಾಜದಲ್ಲಿ ಅಕ್ಷರಸ್ಥರಾಗಿ ಸುಸಂಸ್ಕೃತರಾಗಿ ಆಧುನಿಕ ತಂತ್ರಜ್ಞಾನವನ್ನು ಕಲಿತು ಉತ್ತಮ ಮನುಷ್ಯನಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಏನಿದೆ ಅಂಥ ಎಲ್ಲ ಇತಿಹಾಸವನ್ನು ತಿಳಿಸ್ತಕ್ಕಂಥ ದಾಖಲೆ ಇತಿಹಾಸ. ಅಂದರೆ ಮಾನವನ ಉಗಮದಿಂದ ಇಲ್ಲಿಯವರೆಗೆ ಗತಿಸಿದ ಕೆಲವೊಂದಿಷ್ಟು ಕಾಲಘಟ್ಟಗಳು, ಮಾನವನ ಏಳಿಗೆಯಲ್ಲಿ ಅಥವಾ ನಾಗರಿಕತೆಯ ಏಳಿಗೆಯಲ್ಲಿ ಗತಿಸಿದಂಥ ಕೆಲವೊಂದಿಷ್ಟು ಕಾಲಘಟ್ಟಗಳು ತಿಳಿಸಿಕೊಳ್ಳುವುದೇ ಇತಿಹಾಸ ಅಂತೀವಿ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಅಂದರೆ ಮಾನವ ಪ್ರತಿ ಹಂತದಲ್ಲೂ ಪ್ರಗತಿ ಹೊಂದಲು ಸಂಘರ್ಷ ಮಾಡಿದ್ದಾನೆ ಎಂದು ನೆಹರು ಅಭಿಪ್ರಾಯಪಟ್ಟರು. ಮಾನವನ ನಾಗರಿಕತೆ ಉನ್ನತ ಮಟ್ಟವನ್ನು ತಲುಪಲಿಕ್ಕೆ ಸಂಘರ್ಷ ಹಾಗೂ ಸಾಮರಸ್ಯಗಳೆರಡೂ ಸಹಾಯ ಮಾಡಿವೆ ಎಂದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಅಂಶವನ್ನು 4000 ವರ್ಷಗಳಿಗೂ ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದರೆ ಮನುಷ್ಯ ತನ್ನನ್ನು ತಾನು ಈ ರೀತಿ ಪರಿವರ್ತನೆಗೊಂಡಿದ್ದ ಇತಿಹಾಸವನ್ನು ನಾವು ನೋಡ್ತೀವಿ. ಹೀಗೆ ಹಲವಾರು ಇತಿಹಾಸ ತಜ್ಞರು ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇತಿಹಾಸದ ವ್ಯಾಖ್ಯಾನವನ್ನು ರಚಿಸಿ ಅವರು ಅದರ ಕುರಿತು ಮಹತ್ವದ ವಿವರವನ್ನು ನೀಡಿದರು. ಇನ್ನಿಲ್ಲಿ ಇತಿಹಾಸ ಅಂತಕ್ಕಂಥದ್ದನ್ನು ನಾವು ಹೆಚ್ಚಿಗೆ ಒಂದು ತಿಳ್ಕೊಳ್ಬೇಕಾದ್ರೆ ಅಥವಾ ಇತಿಹಾಸದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಬೇಕಾದ್ರೆ ಅದರ ಮಹತ್ವವನ್ನು ಕೂಡ ನಾವಿಲ್ಲಿ ನೋಡಬಹುದು. ನಿಮಗೆ ನಾಳೆ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಹಲವಾರು ಪ್ರಶ್ನೆಗಳನ್ನು ಒಳಗೊಂಡಂತೆ 10 ಅಂಕದ ಅಥವಾ 5 ಅಂಕದ ಪ್ರಶ್ನೆಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳ್ಬೋದು. ಅದೇನೆಂದರೆ ಇತಿಹಾಸ ಅಧ್ಯಯನದ ಉಪಯೋಗ ಅಥವಾ ಇತಿಹಾಸ ಅಧ್ಯಯನದ ಮಹತ್ವವನ್ನು ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಅನಾದಿ ಕಾಲದಿಂದ ಇಂದಿನವರೆಗೆ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆ ವಿವರಣೆಯನ್ನು ಇತಿಹಾಸ ಅಧ್ಯಯನ ನೀಡುತ್ತದೆ. ಸಮಾಜದ ಉಗಮದಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ ಗತಕಾಲದ ಘಟನೆಗಳ ವಿವರಣೆಯನ್ನು ಇತಿಹಾಸ ನೀಡುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಇತಿಹಾಸವು ವಿವಿಧ ಜನರ ಅನುಭವಗಳ ಸಾಗರವನ್ನು ಪ್ರಸ್ತುತಪಡಿಸ್ತದೆ. ಹೀಗಾಗಿ ಇತಿಹಾಸ ತನ್ನದೇ ಆಗಿರ್ತಕ್ಕಂಥ ಅಧ್ಯಯನದ ಮಹತ್ವವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಇತಿಹಾಸ ಅಧ್ಯಯನದ ಉಪಯೋಗ ಅಥವಾ ಮಹತ್ವವನ್ನು ನೋಡಿದ್ರೆ ಈ ಕೆಳಕಂಡ ಅಂಶಗಳು ತಿಳಿದುಕೊಂಡಾಗ ನಮ್ಗೆ ಗೊತ್ತಾಗತ್ತೆ. ಅದರಲ್ಲಿ ಮೊದಲನೇದು, ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಜೊತೆಗೆ ಎರಡನೇದು, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಜೊತೆಗೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಹಾಗೂ ನಾಲ್ಕನೇದು, ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಹಾಗೂ ಐದನೇದು, ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ. ಆರನೇದು, ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಏಳನೇದು, ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಹಾಗೂ ಎಂಟನೇದು, ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸ್ತದೆ. ಹಾಗೂ ಒಂಬತ್ತನೇದು, ಇತಿಹಾಸವು ಒಂದು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಜೊತೆಗೆ 10ನೇದು, ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ. ಇದು ಇತಿಹಾಸ ಅಧ್ಯಯನದ ಮುಖ್ಯವಾಗಿರ್ತಕ್ಕಂಥ 10 ಪ್ರಮುಖವಾಗಿರ್ತಕ್ಕಂಥ ಉಪಯೋಗಗಳಂತ ಹೇಳ್ತೀವಿ. ಇದರಲ್ಲಿ 5 ಮಾರ್ಕ್ಸಿಗೆ ಪ್ರಶ್ನೆ ಬಂದಾಗ ನೀವು ಇದರಲ್ಲಿ 6 ಅಂಶಗಳನ್ನು ವಿವರಿಸಿ, 10 ಮಾರ್ಕ್ಸಿಗೆ ಬಂದಾಗ ಕನಿಷ್ಠ 8 ಅಂಶಗಳನ್ನಾದರೂ ನೀವು ವಿವರಿಸಿ ಬರೀಬೇಕಾಗ್ತದೆ. ಸೊ ಹಾಗಾಗಿ ನಾವು ಇವತ್ತಿನ ದಿನ ಒಂದೊಂದಾಗಿ ಆ ಇತಿಹಾಸದ ಮಹತ್ವದ ಕುರಿತು ಚರ್ಚೆ ಮಾಡೋಣ. ಮುಖ್ಯವಾಗಿ ಮೊದಲನೇದು ನಾವು ನೋಡ್ತಕ್ಕಂಥದ್ದು, ಇತಿಹಾಸ ಅಂತಕ್ಕಂಥದ್ದು ಗತಕಾಲದ ಘಟನೆಗಳ ಒಂದು ಸ್ಮರಣೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರ ಮಹತ್ವ ಅದು ಅಂದರೆ ಅದರ ಉಪಯೋಗ. ಅದನ್ನು ನಾವು ಯಾಕೆ ಇತಿಹಾಸವನ್ನು ಓದಬೇಕಂದ್ರೆ ಗತಕಾಲದ ಘಟನೆಗಳನ್ನು ಸ್ಮರಿಸಿಕೊಳ್ಳಲಿಕ್ಕೆ. ಅಂದರೆ ಇಲ್ಲಿ ವಿಶ್ವದ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ, ಅವ್ರು ಮಾಡಿರ್ತಕ್ಕಂಥ ಪ್ರಮುಖ ಘಟನೆಗಳು ಅಥವಾ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹೋರಾಟ, ಆತ ಪರಿಸರಕ್ಕೆ ಹೊಂದಿಕೊಂಡು ಯಾವ ರೀತಿ ಏಳಿಗೆಯನ್ನು ಹೊಂದಿ ವೈಫಲ್ಯದ ಬಗೆಗೆ ಏಳಿಗೆಯನ್ನು ಹೊಂದಿದ, ವೈಫಲ್ಯತೆಯನ್ನು ಅನುಭವಿಸಿದೆ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಅಂದರೆ ಇತಿಹಾಸ ಮನುಷ್ಯನ ಗತವನ್ನು ತಿಳಿಸ್ಕೊಡ್ತದೆ. ಒಂದು ದೇಶದ ಗತವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ, ಸ್ಮೃತಿ ಹೋದರೆ ಅದರೊಂದಿಗೆ ಚಿತಾಸ್ವಾಸ್ಥ್ಯವೂ ಹೋಗುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಮುಖ್ಯವಾಗಿ ಇಲ್ಲಿ 2 ಅಂಶವನ್ನು ನಾವು ಗಮನಿಸ್ಬೋದು. ಒಂದು, ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ. ಮನುಕುಲಕ್ಕೆ ಇತಿಹಾಸ ಬೇಕು. ಮನುಷ್ಯನಿಗೆ ಯಾವ ರೀತಿ ನೆನಪಿರ್ತದೆ, ನಾವು ಹಿಂದಿನ ನೆನಪು ಪಡ್ಕೊಂಡಾಗ ಮುಂದೆ ಆರಾಮಾಗಿ
ಜೀವಿಸ್ಬೋದು. ಅಂದರೆ ಹಿಂದಿನ ನೆನಪುಗಳು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥವು. ಅಕಸ್ಮಾತಾಗಿ ನೆನಪೇ ಇರದಿದ್ದರೆ ಮುಂದಿನ ಒಂದು ಭವಿಷ್ಯ ನಮಗೆ ಅಂಧಕಾರವಾಗಿ ಕಾಣ್ತದೆ. ಹೀಗಾಗಿ ಅವನಿದ್ದು ಸತ್ತಂತೆ. ಹೀಗಾಗಿ ಇತಿಹಾಸ ಆ ರೀತಿ ಮನುಷ್ಯನಿಗೆ ಮಹತ್ವವಾಗಿದೆ. ಗತಕಾಲದ ಘಟನೆಗಳನ್ನ ನಾವು ಸ್ಮರಿಸ್ಕೊತಾ ಹೋಗ್ತಿದ್ದೇ ಆದರೆ ನಮಗೆ ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದು ಇತಿಹಾಸದಿಂದ ಮಾತ್ರ ಸಾಧ್ಯ. ಜೊತೆಗೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸ್ತದೆ. ಇಲ್ಲಿ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಜೊತೆಗೆ ವಿವಿಧ ಪಂಥಗಳ ನಡುವೆ ಧಾರ್ಮಿಕ ಸಹಿಷ್ಣುತೆ ಇವತ್ತಿನ ದಿನ ಅವಶ್ಯಕತೆಯಾಗಿದೆ. ಯಾಕಂದರೆ ಶಾಂತಿ ಸಮಾಜದಲ್ಲಿ ಸಮೃದ್ಧಿಗೆ ಕಾರಣ ಆಗ್ತದೆ ಅಂತಿದ್ದಾರೆ. ಧಾರ್ಮಿಕ ಅಹಿಂಸೆಯಿಂದಾಗಿ ಅಥವಾ ಅಸಹಿಷ್ಣುತೆಯಿಂದಾಗಿ ಯಾವುದೇ ಸಮಾಜ ಪ್ರಗತಿ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಇತಿಹಾಸಕಾರ ರಚಿಸಿದ್ದಾರೆ. ಈಗ ಧಾರ್ಮಿಕ ದಿಗ್ಗಜರಾದ ಯೇಸು ಕ್ರಿಸ್ತರು, ಕಬೀರರು, ಗುರುನಾನಕರು, ಸೂಫಿ ಸಂತರು, ಬಸವೇಶ್ವರರು, ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಮನುಷ್ಯನ ಜೀವನದಲ್ಲಿ ಅಥವಾ ಮನುಷ್ಯನ ಅಂತರಾಳದಲ್ಲಿ ಪ್ರೀತಿ, ವಾತ್ಸಲ್ಯದ ಬೀಜಗಳನ್ನು ಬಿತ್ತಿದರು. ಅಂದರೆ ಇತಿಹಾಸದಿಂದ ನಾವು ಪ್ರಮುಖ ಧರ್ಮಗಳ ಕುರಿತು ಅಧ್ಯಯನ ಮಾಡ್ತೀವಿ, ಪ್ರಮುಖ ಧಾರ್ಮಿಕ ಸಂತರ ಕುರಿತು, ಪ್ರಮುಖ ಧಾರ್ಮಿಕ ವ್ಯಕ್ತಿಗಳ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ಅವರು ಹೇಳಿರ್ತಕ್ಕಂಥ ಬೋಧನೆ, ತತ್ವಾದರ್ಶಗಳನ್ನ ನಾವು ಮನಗೊಂಡಿದ್ದೇ ಆದರೆ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಯೊಂದು ಧರ್ಮದ ಬಗ್ಗೆ ಕೂಡ ಅಭಿಮಾನ ಬೆಳೀತದೆ. ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗ ಅಂತೇಳಿ ನಾವು ಹೇಳ್ತೀವಿ. ಯಾಕಂದರೆ ಭಾರತ ಸಮಾಜದಲ್ಲಿ ಹಲವಾರು ಧರ್ಮಗಳಿವೆ, ಹಲವಾರು ಭಾಷೆಗಳಿವೆ, ಹಲವಾರು ಜಾತಿಗಳಿವೆ, ಹಲವಾರು ಪಂಥಗಳಿವೆ, ಹಲವಾರು ಸಾಂಸ್ಕೃತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ. ಇಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿ ಯಾವುದೇ ರೀತಿ ಅಶಾಂತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಶಾಂತಿ ಸುವ್ಯವಸ್ಥೆ ಇರತಕ್ಕಂಥದ್ದಕ್ಕೆ ಕಾರಣ ಅಂದರೆ ಇತಿಹಾಸ ಪ್ರತಿಯೊಂದು ಪಂಥದ ಬಗ್ಗೆ, ಪ್ರತಿಯೊಂದು ಧರ್ಮದ ಬಗ್ಗೆ, ಪ್ರತಿಯೊಂದು ಸಂಸ್ಕೃತಿಯ ಮೌಲ್ಯಗಳ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಿದ. ಹೀಗಾಗಿ ಅದನ್ನು ತಿಳ್ಕೊಂಡ ನಂತರ ಅಂದರೆ ಇತಿಹಾಸದಲ್ಲಿ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡೋದರಿಂದ ವ್ಯಕ್ತಿಗಳಲ್ಲಿ ಧಾರ್ಮಿಕ ಸಹಿಷ್ಣುತೆ ಬೆಳೀತದೆ ಅಂತ ಹೇಳ್ಬೋದು. ಆಮೇಲೆ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಅಂದರೆ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಅನುಭವಗಳಿವೆ. ಈಗ ಉದಾಹರಣೆ, ಇತಿಹಾಸ ಮಹಾನ್ ವ್ಯಕ್ತಿಗಳ ಸುಖ ದುಃಖಗಳ, ಶ್ರೇಷ್ಠ ಕಾರ್ಯಗಳ, ಸಾಧನೆಗಳು, ಸಾಹಸಗಳು, ಕೊಡುಗೆಗಳು, ಚಿಂತನೆಗಳು ಮತ್ತು ತ್ಯಾಗಗಳ ದಾಖಲೆ ಇದ್ದಂತಿದೆ. ಇದನ್ನು ನಾವು ಓದೋದ್ರಿಂದ ಅದು ನಮಗೆ ಸ್ಫೂರ್ತಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಸಮಾಜದಲ್ಲಿ ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳು ಮಾಡಿದಂಥ ಸಾಧನೆ. ಈಗ ಉದಾಹರಣೆಯಾಗಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನಾವು ಇತಿಹಾಸದಲ್ಲಿ ಓದಿದ್ದೇ ಆದರೆ ಅವರು ನೀಡಿದಂಥ ಯುವ ಪೀಳಿಗೆಗೆ ಕೊಟ್ಟ ಸಂದೇಶಗಳು ಅವರು ಸ್ಫೂರ್ತಿ ಆಗ್ತಾರೆ. ಈಗ ಭಾರತ ಸ್ವಾತಂತ್ರ್ಯದಲ್ಲಿ ಬಲಿದಾನಗೊಂಡಿರ್ತಕ್ಕಂಥ ಮಹಾನ್ ರಾಷ್ಟ್ರ ನಾಯಕರನ್ನು ನಾವು ಅಧ್ಯಯನ ಮಾಡಿದ್ದೇ ಆದರೆ ಅವರಂಥ ಕೆಲವೊಂದಿಷ್ಟು ಗುಣಗಳನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಹೀಗಾಗಿ ಇಲ್ಲಿ ಪರಂಪರೆ ಮತ್ತು ಸಂಸ್ಕೃತಿ ಮಹಾನ್ ಪುರುಷರಾದ ಮಹಾವೀರ, ಬುದ್ಧ, ಆಚಾರ್ಯದ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿವೇಕಾನಂದ, ಅಬ್ರಹಾಂ ಲಿಂಕನ್, ನೆಲ್ಸನ್ ಮಂಡೇಲಾ, ಸ್ವಾಮಿ ವಿವೇಕಾನಂದ, ದೇಶ ಕಂಡ ಮಹಾನ್ ಸ್ವತಂತ್ರ ಹೋರಾಟಗಾರರಲ್ಲಿ ಗಾಂಧೀಜಿ, ಜೊತೆಗೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಆಜಾದ್, ಆಮೇಲೆ ಅಷ್ಟೇ ಅಲ್ಲದೆ ಇನ್ನಿತರ ಕೆಲವೊಂದಿಷ್ಟು ವೀರ ವನಿತೆಯರಾಗಿ ನಾವು ರಾಣಿ ಚೆನ್ನಮ್ಮ ನೋಡ್ತೀವಿ. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಕೆಳದಿ ರಾಣಿ ಚೆನ್ನಮ್ಮ ನೋಡ್ತೀವಿ. ಜೊತೆಗೆ ಇನ್ನಿತರ ಕೆಲವೊಂದಿಷ್ಟು ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡೋದ್ರಿಂದ ಅವರು ಈ ಸಮಾಜಕ್ಕೆ ನೀಡಿದಂಥ ಕೊಡುಗೆ, ಅವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕಳಕಳಿ ಅಥವಾ ಅವರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮಹಾನ್ ಉದಾತ್ತ ಗುಣಗಳು ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅಂಥ ಗುಣಗಳು ನಮ್ಮಲ್ಲಿ ಬೆಳೀಬೇಕಾದ್ರೆ ಇತಿಹಾಸ ಅಧ್ಯಯನ ಓದುವುದು ಮುಖ್ಯ. ಹೀಗಾಗಿ ಇತಿಹಾಸವನ್ನು ನಾವು ಓದಬೇಕು. ಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರು ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತ ಹೇಳ್ತಾರೆ. ಅಂದರೆ ಮಹಾಪುರುಷರು ಇವತ್ತು ಇಲ್ಲ, ಆದರೂ ಕೂಡ ಅವರು ರಚಿಸಿರ್ತಕ್ಕಂಥ ಅಥವಾ ಅವರು ಮಾಡಿರ್ತಕ್ಕಂಥ ಒಂದು ಮಹಾನ್ ಕಾರ್ಯಗಳು ಇವತ್ತು ಆತ್ಮಚರಿತ್ರೆಯಾಗಿ ಉಳಿದಿವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಜೊತೆಗೆ ಇತಿಹಾಸ ನಮ್ಮಲ್ಲಿ ದೇಶಾಭಿಮಾನವನ್ನು ಮೂಡಿಸ್ತದೆ ಅಂತ ಹೇಳ್ತಾರೆ. ಅಂದರೆ ಇತಿಹಾಸ ಓದೋದ್ರಿಂದ ನಮ್ಮಲ್ಲಿ ದೇಶದ ಸಂಸ್ಕೃತಿ, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ತತ್ವಶಾಸ್ತ್ರ, ಜನಪದ ಮುಂತಾದ ಅಂಶಗಳು ನಾವು ತಿಳಿಬೋದು. ಈ ಪರಂಪರೆ ಅರಿವು ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡ್ತದೆ. ಈ ಉದಾಹರಣೆ, ಭಾರತೀಯ ಇತಿಹಾಸ ಸಂಸ್ಕೃತಿ ಸಂಬಂಧಿಸಿದಂತೆ 19ನೇ ಶತಮಾನದಲ್ಲಿ ನಡೆದ ಸಂಶೋಧನೆಗಳು ಭಾರತದ ರಾಷ್ಟ್ರೀಯತೆಗೆ ಭದ್ರವಾದ ತಳಪಾಯ ಹಾಕಿದವು. ಅಂದರೆ ಶಿವಾಜಿ, ಕಿತ್ತೂರು ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್,
ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿಯವರ ಜೀವನ ಸಾಧನೆ ನಮ್ಮಲ್ಲಿ ರಾಷ್ಟ್ರದ ಕುರಿತು ಅಭಿಮಾನ ಮೂಡುತ್ತದೆ. ಅದರಲ್ಲಿರ್ತಕ್ಕಂಥ ಸಂಸ್ಕೃತಿಯ ಮೌಲ್ಯಗಳು ನಾವು ಭಾರತೀಯರೇ ಅಂತಕ್ಕಂಥ ಹೆಮ್ಮೆ ಪಡುವಂತೆ ಮಾಡ್ತದೆ. ಯಾಕಂದರೆ ಅಂಥ ಅಂಶ ನಮ್ಮಲ್ಲಿ ಮೂಡಬೇಕಾದ್ರೆ ಅದು ಇತಿಹಾಸ ಓದಿದಾಗ ಮಾತ್ರ ಸಾಧ್ಯ. ಹೀಗಾಗಿ ಇತಿಹಾಸವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಯನದ ವಿಷಯ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಆಗಿದೆ. ಯಾಕಂದರೆ ಇತಿಹಾಸವು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದವುಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಆದ್ದರಿಂದ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳ ಬೇರು. ಹಿಂದೆ ಸಮಾಜ ವಿಜ್ಞಾನಗಳು ಇತಿಹಾಸದ ಶಾಖೆಗಳಾಗಿ ಅಭ್ಯಸಿಸಲ್ಪಡುತ್ತಿದ್ದವು. ಆದ್ದರಿಂದ ಇತಿಹಾಸವು ಅವುಗಳಿಗೆ ಜ್ಞಾನವನ್ನು ಒದಗಿಸುವಂಥ ಪ್ರಯೋಗಶಾಲೆಯಂತಿದೆ. ವಿಶ್ವಸಂಸ್ಥೆಯ ಬಹುಪಾಲು ರಾಜಕೀಯ ಠರಾವುಗಳು ಇತಿಹಾಸದಿಂದ ಕಲಿತ ಪಾಠಗಳ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ಪ್ರತಿಯೊಬ್ಬ ಸಮಾಜ ವಿಜ್ಞಾನಿಯು ಅಂತಿಮ ಅಭಿಪ್ರಾಯ ಕಳುವಲ್ಲಿ ಇತಿಹಾಸ ಆಧಾರಗಳ ಮೇಲೆ ಅವಲಂಬಿಸಿರ್ತಾನೆ. ಅಂದರೆ ಇತಿಹಾಸ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಇರಲಿ, ಅದು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಭೂಗೋಳಶಾಸ್ತ್ರ ಇಂಥೆಲ್ಲ ವಿಷಯಗಳಿಗೆ ಕೆಲವೊಂದಿಷ್ಟು ಐತಿಹಾಸಿಕ ಮಾಹಿತಿಯನ್ನು ಒದಗಿಕೊಡೋದ್ರಿಂದ ಇದು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಅಂತೇಳಿ ನಾವು ಹೇಳ್ಬೋದು. ಸೊ ಇನ್ನು ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಮನುಷ್ಯನಲ್ಲಿ ಬೆಳೆಸ್ತದೆ. ಯಾವ ರೀತಿ ಅಂದರೆ ಇಲ್ಲಿ ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸದೇ ಹೊರತು ಅಲೌಕಿಕ ಜಗತ್ತಿನೆಲ್ಲ ಅಲ್ಲ ಅಂತಕ್ಕಂಥದ್ದು ಇದೆ. ಆದರೆ ಜನರಲ್ಲಿ ಮೌಲ್ಯ ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತಿದೆ ಎಂದರ್ಥ. ಇದರಿಂದ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಹಿಂದಿನ ಮಹಾನ್ ಪುರುಷರು ಪ್ರತಿಪಾದಿಸಿದ ಮೌಲ್ಯಗಳನ್ನು ಆಧುನಿಕ ಮಾನವ ಅಳವಡಿಸಿಕೊಳ್ಳಬೇಕಾಗಿದೆ ಇವತ್ತಿನ ಅಂಶ. ಉದಾಹರಣೆ ಅಶೋಕ, ಯೇಸು, ಪ್ರವಾದಿ ಮೊಹಮ್ಮದ್ ಪೈಗಂಬರ್, ಕನಕದಾಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮದರ್ ತೆರೇಸಾ, ಬಸವೇಶ್ವರರು, ಮಹಾವೀರ, ಬುದ್ಧ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಇತಿಹಾಸ ವಿವರಣೆ ನೀಡೋದ್ರಿಂದ ಅವರ ಆದರ್ಶ, ಅವರ ತತ್ವಬೋಧನೆ ಉತ್ತಮ ಪ್ರಜೆಗಳಾಗಲು ಸಹಾಯಕವಾಗಿದೆ. ಅವರಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವತೆ, ಸತ್ಯ ಸಂದೇಶ, ನೀತಿ, ಅಹಿಂಸೆ, ಅನ್ಯರ ಸೇವೆ, ಪ್ರೀತಿ, ಕ್ಷಮಾಗುಣ, ದಯೆ, ಉತ್ತಮ ರಾಜನೀತಿ, ಧಾರ್ಮಿಕ ಸಹಿಷ್ಣುತೆ ಮುಂತಾದವು ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ನೀಡಿದೆ. ಹೀಗಾಗಿ ಇತಿಹಾಸ ಉದಾತ್ತ ದೇಹಗಳ ಗಣಿಯಾಗಿದೆ ಹಾಗೂ ಸನ್ಮಾರ್ಗೋ ತೋರುವ ದಾರಿದೀಪವಾಗಿದೆ ಅಂತ ಕೂಡ ಇಲ್ಲಿ ನಾವು ಹೇಳ್ಬೋದು. ಹೀಗೆ ಇತಿಹಾಸ ಹಲವಾರು ಒಂದು ಉಪಯೋಗಗಳನ್ನು ಹೊಂದಿದ್ದು ಅತ್ಯಂತ ಮಹತ್ವದಾಗಿ ಮಾನವ ಸುಸಂಸ್ಕೃತ ವ್ಯಕ್ತಿಯಾಗಲಿಕ್ಕೆ ಸಹಾಯಕವಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಮುಂದಿನ ಅಂಶವನ್ನು ನಾವು ನಾಳಿನ ದಿನ ಚರ್ಚೆ ಮಾಡೋಣ. ಧನ್ಯವಾದಗಳು.